ಸ್ನೇಹಿತರೆ, ಈ ಫೋಟೋವನ್ನ ಒಮ್ಮೆ ನೋಡಿ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಕೋಡ್ ಕಾಣಿಸ್ತಾ ಇದೆಯಾ? ನಿಮ್ಗೆ ಇದೊಂದು ಜಸ್ಟ್ ಫೋಟೋದ ರೀತಿ ಕಾಣಿಸ್ತಾ ಇರಬಹುದು, ಆದ್ರೆ ಈ ಫೋಟೋದ ಹಿಂದೆ ಸೀಕ್ರೆಟ್ ಕೋಡ್ ಅಡಗಿಕೊಂಡಿದೆ. ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕೋಡ್ಗಳನ್ನ ಕಾಣದಂತೆ ಮುಚ್ಚಿಟ್ಟಿದ್ದಾರೆ. ಇದನ್ನ ಸ್ಟೆಗನೋಗ್ರಫಿ ಅಂತ ಕರೀತಾರೆ. ಇದನ್ನೇ ಬಳಸಿಕೊಂಡು ಈಗ ವಾಟ್ಸ್ಆಪ್ ಸ್ಕ್ಯಾಮ್ ಮಾಡಲಾಗ್ತಾ ಇದೆ. ಇದೆಷ್ಟು ಡೇಂಜರ್ ಅಂದ್ರೆ, ಜಬಲ್ಪುರದ ಒಬ್ಬ ವ್ಯಕ್ತಿಗೆ ವಾಟ್ಸ್ಆಪ್ ನಲ್ಲಿ ಒಂದು ಅನ್ನೌನ್ ನಂಬರ್ ನಿಂದ ಫೋಟೋ ಬರುತ್ತೆ. ಆ ಫೋಟೋದ ಕೆಳಗೆ ನೀವು ನನ್ನನ್ನ ನೋಡಿದ್ದೀರಾ ಅಂತ ಮೆಸೇಜ್ ಇರುತ್ತೆ. ಈ ರೀತಿಯ ಫೋಟೋ ಬಂದಾಗ ಯಾರೇ ಆದ್ರೂ ಆ ಫೋಟೋವನ್ನ ಡೌನ್ಲೋಡ್ ಮಾಡಿಯೇ ಮಾಡ್ತಾರೆ. ಆ ವ್ಯಕ್ತಿ ಕೂಡ ಫೋಟೋವನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದ್ದ. ಹೀಗೆ ಮಾಡಿದ 2 ಸೆಕೆಂಡ್ ನಲ್ಲಿ ಆತನ ಅಕೌಂಟ್ ನಲ್ಲಿದ್ದ ಪೂರ್ತಿ ಹಣ ಕಟ್ ಆಗುತ್ತೆ. ಕಾರಣ, ಆತನ ಫೋನ್ ಅನ್ನ ಫೋಟೋದ ಮೂಲಕ ಹ್ಯಾಕ್ ಮಾಡಲಾಗಿತ್ತು. ಇಲ್ಲಿವರೆಗೆ ಹ್ಯಾಕರ್ಗಳು ನಿಮ್ಮ ಮೊಬೈಲ್ ನ OTP, ಪಾಸ್ವರ್ಡ್, ಯೂಸರ್ ಐಡಿಯನ್ನ ಬಳಸಿಕೊಂಡು ಹಣ ದೋಚ್ತಾ ಇದ್ರು. ಆದರೆ ಈಗ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ. ಈ ಒಂದು ಫೋಟೋವನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ನ ಪಾಸ್ವರ್ಡ್, OTP ಹೀಗೆ ಎಲ್ಲ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಹ್ಯಾಕ್ ಆಗುತ್ತೆ. ಈ ರೀತಿಯ ತೊಂದರೆಗಳಿಂದ ಪಾರಾಗಬೇಕು ಅಂದ್ರೆ ಮೊದಲು ನಿಮ್ಮ ವಾಟ್ಸ್ಆಪ್ ಸೆಟ್ಟಿಂಗ್ ಗೆ ಹೋಗಿ ಫೋಟೋ, ಆಡಿಯೋ, ವಿಡಿಯೋ, ಡಾಕ್ಯುಮೆಂಟ್ ಗಳನ್ನ ಆಟೋಮೆಟಿಕ್ ಡೌನ್ಲೋಡ್ ಆಗುವ ಆಪ್ಷನ್ ಅನ್ನ ಆಫ್ ಮಾಡಬೇಕು. ಯಾವುದೇ ಅಪರಿಚಿತ ವ್ಯಕ್ತಿ ಸಂದೇಶ ಕಳಿಸಿದ್ರೆ ಫೋಟೋ ಡೌನ್ಲೋಡ್ ಮಾಡ್ಲಿಕ್ಕೆ ಹೋಗಬಾರದು. ಸಾಮಾನ್ಯವಾಗಿ ನಾನು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳೋದಿಲ್ಲ, ಆದ್ರೆ ಈ ವಿಡಿಯೋವನ್ನ ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ. ಇದರ ಬಗ್ಗೆ ಮಾಹಿತಿ ಎಲ್ರಿಗೂ ಗೊತ್ತಾಗ್ಲಿ.